लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां श्रीमत्काश्यपदुग्धवारिधिविदुं वेदान्तविद्वत्वरं श्रीरामानुजयोगिपुङ्गवगुणाध्यानेन सन्मार्गरं श्रीनारायणयोगिपादविनुतं ख्यातं गुणैरुत्तमैः विश्वक्सेन गुरुत्तमं बुधवरं वन्दे मुदासान्वयम् श्री लक्ष्मी नारायण भगवान की जय। श्री चलो नारायण स्वामी की जय। श्री ಯೋಗ ನರಸಿಂಹ ಸ್ವಾಮಿ की जय। ಪ್ರೀತಿಯ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರಗಳು। ವೀಕ್ಷಕರೇ, ಸುಮಾರು ದಿನಗಳ ನಂತರ ವಿಡಿಯೋವನ್ನು ಮಾಡುತ್ತಿದ್ದೇವೆ, ಕಾರಣಾಂತರಗಳಿಂದ ಮಾಡುತ್ತಾ ಇರಲಿಲ್ಲ। ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮೇಲ್ಕೋಟೆಯ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ಮಾಡುತ್ತೇವೆ। ಸೊ ಮೇಲ್ಕೋಟೆ ನಮ್ಮ ಕರ್ನಾಟಕದಲ್ಲಿ ಮಂಡ್ಯ ಜಿಲ್ಲೆಯ ಹತ್ರ ಬರುತ್ತದೆ। ಅದರ ವಿಶೇಷತೆ ಏನಂದ್ರೆ ದಕ್ಷಿಣ ಬದ್ರಿಕಾಶ್ರಮವೆಂದು ಪ್ರಸಿದ್ಧಿ ನಮ್ಮ ಮೇಲ್ಕೋಟೆ ಕ್ಷೇತ್ರಕ್ಕಿದೆ। ಸೊ ಮೇಲ್ಕೋಟೆಯಲ್ಲಿ ಮುಖ್ಯವಾದ ಎರಡು ದೇವಸ್ಥಾನಗಳು ಎಂದರೆ ಶ್ರೀ ಚೆಲುವನಾರಾಯಣ ಸ್ವಾಮಿಯ ದೇವಸ್ಥಾನ ಹಾಗೂ ಶ್ರೀ ಯೋಗ ನರಸಿಂಹ ಸ್ವಾಮಿಯ ದೇವಸ್ಥಾನ। ಇದು ಬಹಳ ಪುರಾತನವಾದ ಕ್ಷೇತ್ರ ಹಾಗೂ ಚತುರ್ಯುಗಗಳಲ್ಲಿಯೂ ಇಲ್ಲಿ ಸತತವಾಗಿ ಸ್ವಾಮಿಯ ಸಂವಿಧಾನ ಇದೆ। ಮುಖ್ಯವಾಗಿ ಚೆಲುವನಾರಾಯಣ ಸ್ವಾಮಿಯ ಬಗ್ಗೆ ಮಾತಾಡಬೇಕೆಂದರೆ ಸತ್ಯುಗದಲ್ಲಿ ನಮ್ಮ ಬ್ರಹ್ಮನ ಪುತ್ರರಾದ ಸನಕ ಮಹರ್ಷಿಯರ ಕರಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟ ಶ್ರೀ ವಿಗ್ರಹ ನಮ್ಮ ಚೆಲುವನಾರಾಯಣ ಸ್ವಾಮಿದು। ಅದು ಸ್ವಯಂಭೂ ವಿಗ್ರಹ, ಯಾವುದೇ ಕೆತ್ತನೆಕಾರರು ಅದನ್ನ ಕೆತ್ತನೆ ಮಾಡಿದ್ದಾರೆ। ಅದು ಸತ್ಯುಗದಿಂದಲೇ ಪೂಜಿಸಲ್ಪಟ್ಟು ಬಂದಿರುವ ಕ್ಷೇತ್ರ। ಇನ್ನು ಕಲಿಯುಗಕ್ಕೆ ಬಂದರೆ ಕಾರಣಾಂತರಗಳಿಂದ ಶ್ರೀರಾಮಾನುಜರು ತಮಿಳುನಾಡನ್ನು ಬಿಟ್ಟು ಕರ್ನಾಟಕಕ್ಕೆ ಬರುತ್ತಾರೆ। ಕರ್ನಾಟಕಕ್ಕೆ ಬಂದು ಮೇಲ್ಕೋಟೆಯಲ್ಲಿ ಅಲ್ಲಿ ನೆಲೆಸುತ್ತಾರೆ ಮೇಲ್ಕೋಟೆ। ಸೊ ಅವರ ಕಾಲದಲ್ಲಿ ಸ್ವಾಮಿಯ ದೇವಸ್ಥಾನ ಪುನರ್ ಜೀರ್ಣೋದ್ಧಾರವಾಗಿ ಸ್ವಾಮಿಯ ಪುನರ ಪ್ರತಿಷ್ಠಾಪನೆಯಾಗಿ ನಮ್ಮ ಆಗಮದ ಪ್ರಕಾರ ಸ್ವಾಮಿಗೆ ಹೇಗೆ ಸೇವೆ ಸಲ್ಲಬೇಕು ಆ ತರ ರಾಮಾನುಜರು ಅದರ ಪ್ರಬಂಧವನ್ನು ಮಾಡುತ್ತಾರೆ। ಹೀಗೆ ಒಂದು ದಿನ ಚೆಲುವನಾರಾಯಣನ ಸೇವೆಯಲ್ಲಿ ರಾಮಾನುಜರು ಇದ್ದಾಗ ಒಂದು ದಿನ ರಾತ್ರಿ ಕನಸಲ್ಲಿ ರಾಮಾನುಜರ ಕನಸಲ್ಲಿ ಚೆಲುವನಾರಾಯಣ ಸ್ವಾಮಿ ಬಂದು, ಈ ದೇವಸ್ಥಾನದಲ್ಲಿ ನನಗೆ ಉತ್ಸವ ಮೂರ್ತಿ ಇಲ್ಲ, ನನ್ನ ಉತ್ಸವ ಮೂರ್ತಿಯನ್ನು ನೀನು ತಗೊಂಡು ಬರಬೇಕು ಅಂತ ಆಜ್ಞಾಪಿಸುತ್ತಾನೆ। ಅದನ್ನು ಕೇಳಿ ರಾಮಾನುಜರು ಹೇಳ್ತಾರೆ, ಸ್ವಾಮಿ ನಿಮ್ಮ ವಿಗ್ರಹ ಎಲ್ಲಿ ಇದೆ, ಎಲ್ಲಿಂದ ನಾನು ತಗೊಂಡು ಬರಬೇಕು, ಅದರ ನನಗೆ ಮಾಹಿತಿಯನ್ನು ಕೊಡಿ। ಸೊ ದೆಹಲಿಯ ಸುಲ್ತಾನ ಈ ಕಡೆ ದಕ್ಷಿಣಕ್ಕೆ ಬಂದು ಎಲ್ಲ ಲೂಟಿ ಮಾಡಿಕೊಂಡು ಹೋದಾಗ ನನ್ನ ವಿಗ್ರಹವನ್ನು ಸಹ ತಗೊಂಡು ಹೋಗಿದ್ದಾನೆ, ಅವನ ಬಳಿ ನನ್ನ ವಿಗ್ರಹವಿದೆ, ನೀನು ಅಲ್ಲಿಂದ ತಗೊಂಡು ಬರಬೇಕು ಅಂತ ಆಜ್ಞಾಪಿಸಿ ಹೊರಟೋಗ್ತಾನೆ। ಮಾರನೆಯ ದಿನ ರಾಮಾನುಜರು ದೆಹಲಿಯ ಕಡೆಗೆ ಹೊರಟು ಬಿಡ್ತಾರೆ। ದೆಹಲಿಗೆ ಹೋಗಿ ಸುಲ್ತಾನರ ಬಳಿಗೆ ಹೋಗಿ ತನ್ನ ವಿಗ್ರಹದ ಬಗ್ಗೆ ಅವನಿಗೆ ಎಲ್ಲ ಹೇಳ್ತಾರೆ। ಸೊ ಅಷ್ಟೊತ್ತರಲ್ಲಿ ರಾಮಾನುಜರ ಖ್ಯಾತಿ ಭಾರತಾದ್ಯಂತ ಇತ್ತು। ಸೊ ಯಾರು ರಾಮಾನುಜರನ್ನು ದ್ವೇಷಿಸಿ ಅವರ ಮಾತಿಗೆ ವಿರುದ್ಧವಾಗಿ ಹೋಗಲು ಯಾರು ಸಿದ್ಧವಿರಲಿಲ್ಲ। ಅದೇ ಕಾರಣದಿಂದ ಸುಲ್ತಾನನು ಏನು ಮಾಡುತ್ತಾನೆ, ತನ್ನ ಲೂಟಿ ಮಾಡಿರುವ ಅದೆಲ್ಲ ಖಜಾನೆಯನ್ನು ಅವರಿಗೆ ತೋರಿಸಿ, ನಿಮ್ಮ ವಿಗ್ರಹ ಎಲ್ಲಿದೆ ಅಂತ ಅದು ನೋಡಿ ನೀವು ತಗೊಂಡು ಹೋಗಿ ಅಂತ ಇದು ಮಾಡ್ತಾರೆ। ಸರಿ, ಆ ರಾಮಾನುಜರು ಹೋಗಿ ನೋಡ್ತಾರೆ, ಆ ಖಜಾನೆಯಲ್ಲಿ ಎಲ್ಲೂ ವಿಗ್ರಹವನ್ನು ಇರಲಿಲ್ಲ। ಆಮೇಲೆ ಯೋಚನೆ ಮಾಡ್ತಿರ್ತಾರೆ, ಸ್ವಾಮಿ ಹೇಳಿರೋ ಪ್ರಕಾರ ದೆಹಲಿಯಲ್ಲಿ ನನ್ನ ವಿಗ್ರಹವಿದೆ, ಆದರೆ ಇಲ್ಲಿ ವಿಗ್ರಹ ಕಾಣಿಸ್ತಾ ಇಲ್ಲ, ಇದೆಂತಹ ಲೀಲೆ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಯೋಚನೆ ಮಾಡ್ತಾರೆ। ಪುನಃ ಅವತ್ತಿನ ರಾತ್ರಿ ಕನಸಲ್ಲಿ ಸ್ವಾಮಿ ಬಂದು, ನನ್ನ ವಿಗ್ರಹವನ್ನು ಈ ಸುಲ್ತಾನನ ಮಗಳು ಪೂಜಿಸ್ತಾ ಇದ್ದಾಳೆ, ಅವಳ ಬಳಿ ನಾನಿದ್ದೀನಿ, ಇನ್ನು ನನಗೆ ಬಂದು ಕರ್ಕೊಂಡು ಹೋಗು ಅಂತ ಹೇಳ್ತಾರೆ। ಸುಲ್ತಾನಿಗೆ ಈ ಮಾತು ಗೊತ್ತಿತ್ತು, ಆ ವಿಗ್ರಹ ಅವಳ ಮಗಳ ಹತ್ರ ಇದೆ ಅಂತ ಅವನಿಗೆ ಗೊತ್ತಿತ್ತು, ಆದರೆ ಸ್ವಾಮೀಜಿ ಹತ್ರ ಹೇಳಿರ್ಲಿಲ್ಲ। ಯಾಕಂದ್ರೆ ಆ ಸುಲ್ತಾನನ ಮಗಳು
ವಿಗ್ರಹವನ್ನು ತನ್ನ ಪತಿಯಾಗಿ ಸ್ವೀಕರಿಸ್ಕೊಬಿಟ್ಟಿದ್ಲು. ಮತ್ತೆ ತುಂಬಾ ಪ್ರೀತಿಯಿಂದ, ತುಂಬಾ ನಿಷ್ಠೆಯಿಂದ ಅದರ ಸೇವೆಯನ್ನು ಮಾಡಿದ್ರು. ಆ ವಿಗ್ರಹದ ಹೆಸರು ಸಂಪತ್ ಕುಮಾರ ಸ್ವಾಮಿಯ ಸೇವೆಯಲ್ಲಿ ಆ ಮುಸ್ಲಿಂ ರಾಜಕುಮಾರಿ ತುಂಬಾ ನಿಷ್ಠೆಯಿಂದ ತೊಡಗಿದ್ಲು. ಅದಕ್ಕೆ ಆ ಸುಲ್ತಾನ್ ರಾಮಾನುಜರಿಗೆ ಅದನ್ನ ಹೇಳಿರ್ಲಿಲ್ಲ. ಮಾರನೇ ದಿನ ಸಭೆಗೆ ಬಂದು ರಾಮಾನುಜರಿಗೆ ಅದನ್ನ ಸುಲ್ತಾನನ ಹತ್ರ ಹೇಳ್ತಾರೆ, ನಮ್ಮ ವಿಗ್ರಹ ನಿಮ್ಮ ಮಗಳ ಹತ್ರ ಇದೆ, ದಯವಿಟ್ಟು ನೀವು ಅದನ್ನ ನಮಗೆ ವಾಪಸ್ ಹಿಂದಿರುಗಿಸಿ ಕೊಡಿ ಅಂತ. ಅವಾಗ ಸುಲ್ತಾನ್ ಏನ್ ಮಾಡ್ತಾನಂದ್ರೆ, ನಿಮ್ಮ ವಿಗ್ರಹ ನಿಮ್ಮ ದೇವರಲ್ವಾ, ನೀವು ಕರೆದ್ರೆ ನಿಮ್ಮ ಹತ್ರ ಬರ್ಬೇಕು, ಕರೀರಿ, ಬಂದ್ರೆ ಅದನ್ನ ಆರಾಮಾಗಿ ತಗೊಂಡು ಹೋಗ್ರಿ, ನಮ್ಗೆ ಯಾವ ಅಭ್ಯಂತರನೂ ಇಲ್ಲ ಅಂತ ಹೇಳಿ ಚಾಲೆಂಜ್ ತರ ಮಾಡ್ತಾರೆ. ಅವಾಗ ರಾಮಾನುಜರು ಏನ್ ಮಾಡ್ತಾರಂದ್ರೆ, ಒಬ್ಬ ತಂದೆ ಹೇಗೆ ತನ್ನ ಮಗನನ್ನು ಕರೆಯುತ್ತಾನೆ, ಆ ಪ್ರೀತಿಯಿಂದ, ಆ ವಾತ್ಸಲ್ಯದಿಂದ ಸ್ವಾಮಿ ಸಂಪತ್ ಕುಮಾರನನ್ನು ಕರೆಯುತ್ತಾರೆ. ಸ್ವಾಮಿ ಬರುವುದಿಲ್ಲ. ಒಂದು ಸಲ ಆ ತರ ಕರೆದ್ರು, ಎರಡನೇ ಸಲ ಕರೆದ್ರು, ಸ್ವಾಮಿ ಇನ್ನೂ ಬರ್ಲಿಲ್ಲ, ಲೀಲೆಯನ್ನು ಮಾಡ್ತಾರೆ. ಆಮೇಲೆ ಈ ಮಕ್ಳು, ಈಗಿನ ಕಾಲದ ಮಕ್ಳಿಗೆ ನೀವು ಕರೆದ್ರೆ ಡೈರೆಕ್ಟ್ ಆಗಿ ಬಂದ್ಬಿಡಲ್ಲ, ಏನಾದ್ರೂ ನಾವು ವಸ್ತುವಿನ ಆಸೆಯನ್ನು ತೋರಿಸಿ ಮಕ್ಕಳನ್ನು ಕರಿಬೇಕಲ್ವಾ. ಅದೇ ಯುಕ್ತಿಯನ್ನು ರಾಮಾನುಜರು ಉಪಯೋಗಿಸಿ, ಸಂಪತ್ ಕುಮಾರ ಮಗುವೆ, ನಿನಗೆ ನಾನು ಪಟ್ಟಾಭಿಷೇಕವನ್ನು ಮಾಡುತ್ತೇನೆ ಬಾ ಅಂತ ಕರೀತಾರೆ. ಆ ಸಂಪತ್ ಕುಮಾರ ಸ್ವಾಮಿಯ ವಿಗ್ರಹ ಸೀದಾ ಆ ರಾಜಕುಮಾರಿಯ ಕೋಣೆಯಿಂದ ನಡೆದು ಬಂದು ರಾಮಾನುಜರ ತೊಡೆಯ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಅಪ್ಪ ತನ್ನ ಮಗವನನ್ನು ಹೇಗೆ ಆಲಿಂಗಿಸುತ್ತಾನೆ, ಹೇಗೆ ತಬ್ಬಿಕೊಳ್ಳುತ್ತಾನೆ, ಸ್ವಾಮಿ ರಾಮಾನುಜರು ಸಹ ಸಂಪತ್ ಕುಮಾರನನ್ನು ಹಾಗೆಯೇ ತಬ್ಬಿಕೊಂಡು ಸಭೆಯಲ್ಲಿ ಕೂತ್ಕೊಳ್ತಾರೆ. ಅದನ್ನ ನೋಡಿ ಎಲ್ಲರೂ ಬೆರಗಾಗ್ಬಿಡ್ತಾರೆ. ಆಮೇಲೆ ಸುಲ್ತಾನ್ ಎಲ್ಲ ರಾಜ ಮರ್ಯಾದೆಗಳಿಂದ ಸ್ವಾಮಿಯ ವಿಗ್ರಹವನ್ನು ಹಾಗೂ ರಾಮಾನುಜರನ್ನು ಮೇಲ್ಕೋಟೆಗೆ ಕಳಿಸಿಕೊಡುತ್ತಾನೆ. ಇಲ್ಲಿ ಹಿಂದೆ ಆ ವಿಗ್ರಹ ಸಂಪತ್ ಕುಮಾರ್ ಹೊರಟ ಹೋದ ಅಂತ ಈ ರಾಜಕುಮಾರಿ ತುಂಬಾ ವ್ಯಥೆಯಲ್ಲಿರ್ತಾಳೆ. ರಾಮಾನುಜರ ಹಿಂದೇನೆ ಮೇಲ್ಕೋಟೆಗೆ ಬಂದ್ಬಿಡ್ತಾಳೆ. ಇವಳು ಬೇರೆ ಧರ್ಮದವಳಾಗಿರೋದ್ರಿಂದ ಮೇಲ್ಕೋಟೆ ದೇವಸ್ಥಾನದಲ್ಲಿ ಅವಳಿಗೆ ಪ್ರವೇಶವಿಲ್ಲ. ಅವಳಿಗೆ ಆ ವಿಯೋಗವನ್ನು ತಡಿಲಾರದೆ ನಾನು ಅಲ್ಲೇ ಪ್ರಾಣ ಬಿಟ್ಬಿಡ್ತೀನಿ ಅಂತ ಆ ರಾಜಕುಮಾರಿ ಪ್ರಾಣ ಬಿಟ್ಬಿಡ್ತಾಳೆ. ಮತ್ತೆ ಅವಳ ಆತ್ಮ, ಆ ಶರೀರ ಸಂಪತ್ ಕುಮಾರನ ಒಳಗೆ ಹೋಗಿ ಸೇರ್ಕೋಗುತ್ತೆ. ಮತ್ತು ಇವತ್ತಿಗೂ ಸಹ ಚೆಲುವನಾರಾಯಣ ಸ್ವಾಮಿಯ ಪಾದದ ಹತ್ರ ಒಂದು ವಿಗ್ರಹ, ಒಂದು ದೇವಿಯ ವಿಗ್ರಹ ಇದೆ. ಆ ದೇವಿಯ ಹೆಸರು ಬಿಬಿ ನಾಚಿಯರ್. ಆ ಬಿಬಿ ನಾಚಿಯರೇ ಆ ಮುಸ್ಲಿಂ ರಾಜಕುಮಾರಿ. ಇವತ್ತಿಗೂ ಸಹ ಸ್ವಾಮಿಯ ಪಾದದ ಹತ್ರ ಆ ದೇವಿಯ ವಿಗ್ರಹ ಇದೆ. ಸಕಲ ಪೂಜೆಗಳನ್ನು ಅಲ್ಲಿ ಆ ದೇವಿಗೆ ಸಲ್ಲುತ್ತಿದೆ. ಇದು ಚೆಲುವನಾರಾಯಣನ ಸ್ವಾಮಿಯ, ಸಂಪತ್ ಕುಮಾರ ಸ್ವಾಮಿಯ ವಿಗ್ರಹ ಹೇಗೆ ಮೇಲ್ಕೋಟೆಗೆ ಸೇರಿತು ಅನ್ನೋದರ ಕಥೆ. ಅದು ಸ್ವಲ್ಪ ದಿನದ ನಂತರ ರಾಮಾನುಜರಿಗೆ ಒಂದು ವ್ಯಥೆ ಕಾಡುತ್ತಾ ಇರುತ್ತೆ. ನಾನು ಎಲ್ಲರ ಮುಂದೆ ಅವತ್ತು ಘೋಷಣೆ ಮಾಡಿಬಿಟ್ಟೆ, ನನ್ನ ಸ್ವಾಮಿಗೆ ನಾನು ಪಟ್ಟಾಭಿಷೇಕವನ್ನು ಮಾಡುತ್ತೇನೆ. ಆ ಸ್ವಾಮಿಯ ಪಟ್ಟಾಭಿಷೇಕವನ್ನು ಮಾಡಲು ನನ್ನ ಹತ್ರ ಸೂಕ್ತ ಕಿರೀಟ ಬರ್ತಿಲ್ಲ, ನಾನು ಏನು ಮಾಡಬೇಕು ಅನ್ನೋ ಯೋಚನೆ ಸ್ವಾಮೀಜಿಯವರಿಗೆ ತುಂಬಾ ಕಾಡ್ತಾ ಇರುತ್ತೆ. ಸೊ ಇದೇನ್ ಮಹಾ ಸಿಂಪಲ್ ಅಲ್ವಾ? ಯಾವ್ದಾದ್ರು ಒಂದು ಶಿಲ್ಪವನ್ನು ಆಚಾರ್ಯವನ್ನು ಕರೆದು ಚಿನ್ನದೋ ಬೆಳ್ಳಿಯದೋ ಕಿರೀಟವನ್ನು ಮಾಡಿಸಿ ರತ್ನ ವೈಢೂರ್ಯಗಳಿಂದ ಅದನ್ನ ಅಲಂಕರಿಸಿ ಸ್ವಾಮಿಗೆ ಹಾಕ್ಬೋದು ಅಂತ ನೀವು ತಿಳ್ಕೊತೀರ. ಹೌದು, ಆ ತರ ಮಾಡ್ಬೋದಾಗಿತ್ತು, ಇಲ್ಲ ಅಂತಲ್ಲ. ಆದ್ರೆ ಸಂಪತ್ ಕುಮಾರ ಸ್ವಾಮಿಯ ವಿಗ್ರಹ ಸ್ವಯಂ ಬ್ರಹ್ಮನ ಕೈಯಿಂದ ಪೂಜಿಸಲ್ಪಟ್ಟಿರುವ ವಿಗ್ರಹ. ಅಂತಹ ವಿಗ್ರಹಕ್ಕೆ ಯಾವುದಾದರೂ ಸಾಮಾನ್ಯವಾದಂತಹ ಕಿರೀಟವನ್ನು ಉಪಯೋಗಿಸುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ರಾಮಾನುಜರ ಅಭಿಪ್ರಾಯ. ಸೊ ಆ ಚಿಂತೆಯಲ್ಲೇ ಇದ್ದಾಗ ಏನ್ ಮಾಡೋದು ಅಂತ ಗೊತ್ತಾಗದೆ ಚಿಂತಿಸ್ಕೊಂಡು ಕೂತ್ಕೊಂಡಿದ್ದಾಗ ವೈಕುಂಠದಲ್ಲಿ ನಾರಾಯಣನು ಅದನ್ನು ನೋಡಿ ತನ್ನ ಭಕ್ತರ ಚಿಂತೆಯನ್ನು ನೋಡಕ್ಕಾಗದೆ ತನ್ನ ಕಿರೀಟವನ್ನೇ ಗರುಡರ ಕೈಯಿಂದ ರಾಮಾನುಜರಿಗೆ ಕಳಿಸಿಕೊಡ್ತಾನೆ. ಗರುಡರು ಶ್ರೀಮನ್ನಾರಾಯಣನು
ವೈಕುಂಠದಲ್ಲಿ ಯಾವ ಕಿರೀಟವನ್ನು ಧರಿಸಿದ್ದಾನೋ ಅದೇ ಕಿರೀಟವನ್ನು ತಗೊಬಂದು ರಾಮಾನುಜರಿಗೆ ಕೊಟ್ಟು, ಸ್ವಾಮಿ ಇದನ್ನು ಉಪಯೋಗಿಸಿ ನಮ್ಮ ಸಂಪತ್ ಕುಮಾರ ಸ್ವಾಮಿಯ ಪಟ್ಟಾಭಿಷೇಕವನ್ನು ಮಾಡಿ ಅಂತ ಕೊಡುತ್ತಾನೆ. ಅದೇ ವೈರ್ಮುಡಿ ಬ್ರಹ್ಮೋತ್ಸವ. ವರ್ಷಕ್ಕೊಮ್ಮೆ ಚೈತ್ರ ಮಾಸದ ಪುಷ್ಯ ನಕ್ಷತ್ರದ ದಿನ ವೈರ್ಮುಡಿ ಬ್ರಹ್ಮೋತ್ಸವ ಸ್ವಾಮಿ ನಡೆಯುತ್ತದೆ. ವರ್ಷಕ್ಕೊಮ್ಮೆ ಸ್ವಾಮಿ ವೈಕುಂಠದಲ್ಲಿ ಧರಿಸಿರುವ ಕಿರೀಟವನ್ನು ಇಲ್ಲಿ ಧರಿಸಿ ದೇವಸ್ಥಾನದ ಹೊರಗಡೆ ಬಂದು ಮೆರವಣಿಗೆಯಲ್ಲಿ ಹೋಗಿ ಸಕಲ ಭಕ್ತರಿಗೆ ಆ ಕಿರೀಟವನ್ನು ಧರಿಸಿ ಶ್ರೀದೇವಿ ಭೂದೇವಿ ಸಮೇತರಾಗಿ ಗರುಡರ ಮೇಲೆ ಕುಳಿತು ಎಲ್ಲಾ ವೈಷ್ಣವ ಭಕ್ತರಿಗೆ, ಎಲ್ಲಾ ಭಕ್ತವೃಂದರಿಗೆ ದರ್ಶನವನ್ನು ನೀಡುತ್ತಾನೆ. ಇದೇ ವೈರ್ಮುಡಿ ಬ್ರಹ್ಮೋತ್ಸವ. ದಿಸ್ ಇಸ್ ದ ಇಂಪಾರ್ಟೆಂಟ್ ಉತ್ಸವ ಇನ್ ಮೇಲ್ಕೋಟೆ. ಮೇಲ್ಕೋಟೆಯಲ್ಲಿ ತುಂಬಾ ಉತ್ಸವಗಳು ನಡೆಯುತ್ತೆ. ತಾಯಿ ಪುನರ್ವಸು ಉತ್ಸವ, ಅಥವಾ ಸುಮಾರು ಉತ್ಸವಗಳಿದೆ. ಆ ಎಲ್ಲಾ ಉತ್ಸವಗಳಲ್ಲಿ ವೈರ್ಮುಡಿ ಉತ್ಸವದ ವಿಶೇಷತೆ. ವೈಕುಂಠದಲ್ಲಿ ಧರಿಸಿರುವ ಕಿರೀಟವನ್ನು ನಾವು ನಮ್ಮ ಕಣ್ಣಾರೆ ಇಲ್ಲಿ ನೋಡಬಹುದು. ಅನೇಕ ಮುತ್ತು ರತ್ನಗಳ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾದ ಆ ಕಿರೀಟ ಆ ಸ್ವಾಮಿ ಧರಿಸುವುದನ್ನು ನೋಡಲು ಎರಡು ಕಣ್ಣು ಸಾಲದು. ಅಷ್ಟು ಚೆನ್ನಾಗಿರುತ್ತೆ ಆ ವೈರ್ಮುಡಿ ಉತ್ಸವ. ಸೊ 2026ನೇ ಇಸ್ವಿಯ ವೈರ್ಮುಡಿ ಉತ್ಸವ ಮಾರ್ಚ್ 28ರಂದು ನಡೆಯಲಿದೆ. ತಾವೆಲ್ಲರೂ ಮೇಲ್ಕೋಟೆಗೆ ಬನ್ನಿ, ಆ ಉತ್ಸವವನ್ನು ನೋಡಿ ಆನಂದಿಸಿ ಸ್ವಾಮಿಯ ದರ್ಶನವನ್ನು ಮಾಡಿ ತನ್ನ ಜನ್ಮವನ್ನು ಕೃತಾರ್ಥ ಮಾಡಿ ಅಂತ ಕೇಳಿಕೊಳ್ಳುತ್ತಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಮೇಲ್ಕೋಟೆಯ ವೈರ್ಮುಡಿಯ ಉತ್ಸವದ ಬಗ್ಗೆ ಹಾಗೂ ಸ್ವಾಮಿ ಸಂಪತ್ ಕುಮಾರದ ವಿಗ್ರಹ ಹೇಗೆ ಮೇಲ್ಕೋಟೆಗೆ ಸೇರ್ತು ಅನ್ನೋ ಚರ್ಚೆಯನ್ನು ಮಾಡಿದ್ವಿ. ಮುಂದಿನ ಭಾಗದಲ್ಲಿ ಚೆಲುವನಾರಾಯಣ ಸ್ವಾಮಿಯ ಮತ್ತಷ್ಟು ಉತ್ಸವಗಳನ್ನು ಹಾಗೆ ರಾಮಾನುಜರ ಮೇಲ್ಕೋಟೆಯ ಕಥೆಗಳನ್ನು ನಾವು ಚರ್ಚಿಸುತ್ತೇವೆ. ಅಲ್ಲಿ ತನಕ ಜೈ ಶ್ರೀಮನ್ನಾರಾಯಣ, ಜೈ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ. ಧನ್ಯವಾದ.